ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಉಮಾ ಬ್ಯೂಟಿ ಝೋನ್. ಇವತ್ತು ಬಂದು ಡೀಪ್ ಯು ಹೇರ್ ಕಟ್ ಮಾಡ್ತಾ ಇದ್ದೀನಿ. ಅವ್ರದ್ದು ಕರ್ಲಿ ಹೇರ್ ಇದೆ. ಕರ್ಲಿ ಹೇರ್ ಇರೋದ್ರಿಂದ ಅವ್ರದ್ದು ಸ್ವಲ್ಪ ಎಳ್ದಂಗೆ ಸ್ಟ್ರೈಟಾಗಿ ಎಳ್ದಿಡ್ಕೋಬೇಕು, ಇಲ್ಲಾಂದರೆ ಲೆಂತ್ ಗೊತ್ತಾಗೋದಿಲ್ಲ ಆಯಿತಾ. ಈ ಥರ ಎರಡೂ ಕಡೆ ಈಕ್ವಲಾಗಿ ತೊಗೊಂಡು ಸ್ಟ್ರೈಟ್ ಕಟ್ ಮಾಡ್ಕೋಬೇಕು. ಫಸ್ಟು ಈ ಥರ ಸ್ಟ್ರೈಟ್ ಕಟ್ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ ಕರ್ಲಿ ಹೇರ್ ಇರೋರಿಗೆ ಯಾವ ಥರ ಹೇರ್ ಕಟ್ ಮಾಡಬೇಕಂತ. ನೋಡಿ, ಆ ಥರ ಸ್ಟ್ರೈಟಾಗಿ ಎಳ್ದಿಡ್ಕೋಬೇಕು. ಇಲ್ಲ ಅಂತಂದರೆ ಅವರು ಲೂಸಾಗಿ ಬಿಟ್ಟು ನಾವು ಹೇರ್ ಕಟ್ ಮಾಡೋಕ್ಕೆ ಹೋದರೆ ಗೊತ್ತಾಗಲ್ಲ ಅವ್ರದ್ದು ಲೆಂತು ಮತ್ತು ಉದ್ದ ಮೋಟ ಬಂದುಬಿಡುತ್ತೆ ಹೇರ್ಸು. ಆ ಥರ ಸ್ಟ್ರೈಟಾಗಿ ಇಟ್ಕೊಂಡು ಈಕ್ವಲಾಗಿ ಕಟ್ ಮಾಡ್ಕೊಂಬರ್ಬೇಕು. ಬೆರಳು ಕ್ರಾಸ್ ತೊಗೋಬೇಕು. ಡೀಪ್ ಯುಗೆ ತುಂಬ ಚೆನ್ನಾಗಿ ಬರುತ್ತೆ. ಅಲ್ಲಿ ಲಾಸ್ಟಲ್ಲಿ ಬಂದು ಸ್ಟ್ರೈಟ್ ಇರಬೇಕು. ನೋಡಿ, ಆ ಕಡೆ ಇವಾಗ ತೋರಿಸ್ತೀನಿ. ಮತ್ತೆ ಕಾಣಿಸ್ತಾ ಇದೆಯಾ? ಅದು ಶಾರ್ಟ್ ಇರೋದು ಫಸ್ಟೇ ಕಟ್ ಮಾಡಿದ್ವಲ್ಲ, ಅದು ಗೈಡ್ಲೈನು. ಆ ಲೈನಿಗೆ ಕರೆಕ್ಟಾಗಿ ಬೆರಳನ್ನ ಕ್ರಾಸಾಗಿ ಇಟ್ಕೊತಾ ಕಟ್ ಮಾಡ್ಕೊತಾ ಬರಬೇಕು. ಅಲ್ಲಿ ಸ್ವಲ್ಪ ಸ್ಟ್ರೈಟ್ ಕೊಡಬೇಕು, ಲೆವೆಲ್ಲಾಗಿ ಕಟ್ ಮಾಡಬೇಕು. ನೋಡಿ ಎಷ್ಟು ಇದಾಗಿ ಬಂತು ಹೇರ್ ಕಟ್ಟು. ಬಟ್ ಅವ್ರದ್ದು ತುಂಬ ಕರ್ಲಿ ಇದೆ. ಕರ್ಲಿ ಇರೋರಿಗೆ ಎರಡು ಮೂರು ಸರಿ ಕಟ್ ಮಾಡಿದ್ರೂ ಲೆವೆಲ್ ಬರಲ್ಲ ಒಬ್ಬೊಬ್ರಿಗೆ. ಆ ಥರ ಸ್ಟ್ರೈಟಾಗಿ ಒಂದು ಸಾರಿ ಕೋಮ್ ಮಾಡಿಕೊಂಡು ಮತ್ತು ಶೋಲ್ಡ್ರಿಂದ ಸ್ವಲ್ಪ ಡೌನಿಗೆ ತೊಗೊಂಡು ಫ್ರಂಟಿಗೆ ಕಟ್ ಮಾಡಿದ್ರೆ ಕರೆಕ್ಟಾಗಿ ಬರುತ್ತೆ. ನೋಡಿ, ಅದಷ್ಟು ಎಕ್ಸ್ಟ್ರಾ ಬಂದಿದೆ. ನಾವು ಹಿಂಗೆ ಕಟ್ ಮಾಡಿದ್ರೂ ಮತ್ತೆ ಎಕ್ಸ್ಟ್ರಾ ಹೇರ್ಸು ಬರುತ್ತೆ. ಮಾಡ್ತಾ ನೋಡಿ ಕಟ್ ಮಾಡಬೇಕು. ಒಂದು 2-3 ಸರಿ ಕಟ್ ಮಾಡಿದ್ರೆ ಕರ್ಲಿ ಇರೋರಿಗೆ ಕರೆಕ್ಟಾಗಿ ಬಂದುಬಿಡುತ್ತೆ. ಸಿಲ್ಕಿ ಹೇರು ಅಂದರೆ ಸ್ಟ್ರೈಟಾಗಿರುತ್ತಲ್ಲ, ಅಂಥವ್ರಿಗಾದರೆ ಹೆಂಗೆ ಬೇಕಾದರೂ ಹೇರ್ ಕಟ್ ಮಾಡ್ಬೋದು. ಬಟ್ ಕರ್ಲಿ ಇರೋರಿಗೆ ಹೆಂಗೆ ಮಾಡಿದ್ರೂ ಉದ್ದ ಮೋಟ ಅನಿಸ್ತಾ ಇರುತ್ತೆ. ಆಗ ಈ ಥರ ಹೇರ್ ಕಟ್ ಮಾಡಿದಾಗ ಕರೆಕ್ಟಾಗಿ ಬರುತ್ತೆ. ಒಂದು ಉದ್ದನೂ ಬರಲ್ಲ, ಮೋಟನೂ ಬರಲ್ಲ, ಏನೂ ಬರಲ್ಲ. ಹೇರ್ ಕಟ್ ತುಂಬ ಚೆನ್ನಾಗಿ ಬರುತ್ತೆ. ಡೀಪ್ ಯು ಇನ್ನೊಂದೇನು ಗೊತ್ತಾ, ಡೀಪ್ ಯು ಹೇರ್ ಕಟ್ ಮಾಡಿದ್ರೆ ಮೇಲಿಂದ ಎತ್ತಿ ಕ್ಲಿಪ್ ಹಾಕಿದಾಗ ಒಂಥರ ಸ್ಟೆಪ್ ಕಟ್ ಥರ ಕಾಣಿಸ್ತಾ ಇರುತ್ತೆ. ಅದೇ ಫ್ಲಾಟ್ ಯು ಮಾಡಿದಾಗ ಆ ಥರ ಬರಲ್ಲ, ಸುಮ್ಮನೆ ರೌಂಡು ಕೂರುತ್ತೆ ಅಷ್ಟೇನೆ. ಈ ಥರ ಡೀಪ್ ಯು ಮಾಡಿದಾಗ ಆ ಕಡೆ ಈ ಕಡೆ ತುಂಬ ಶಾರ್ಟ್ ಇರುತ್ತಲ್ಲ, ಒಂಥರ ಸ್ಟೆಪ್ ಕಟ್ ಥರ ಕಾಣಿಸ್ತಾ ಇರುತ್ತೆ. ಒಬ್ಬರು ಸ್ಟೆಪ್ ಇಷ್ಟಪಡೋದಲ್ಲೇ ಇರೋ ಅಂಥವ್ರಿಗೆ, ಹೇರ್ ಜಾಸ್ತಿ ಹೋಗುತ್ತೆ ಅನ್ನೋರಿಗೆ ಈ ಥರ ಹೇರ್ ಕಟ್ ಮಾಡೋರೆ ತುಂಬ ಚೆನ್ನಾಗಿ ಬರುತ್ತೆ. ಯೂಶ್ವಲಿ ನನ್ನ ಹತ್ರ ಬರೋರು ಆಲ್ಮೋಸ್ಟ್ ಎಲ್ಲ ಡೀಪ್ ಯುನೇ ಜಾಸ್ತಿ ಕೇಳ್ತಾರೆ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಅಕ್ಕ, ಡೀಪ್ ಯುನೇ ಮಾಡಿ ಅಂತ. ಇವರು ಲಾಸ್ಟ್ ಟೈಮ್ ಮಾಡಿಸಿರೋದು ಡೀಪ್ ಯುನೇ ಮಾಡಿಸಿದ್ರು. ಈಗಲೂ ಕೂಡ ಅವರು ಡೀಪ್ ಯುನೇ ಇಷ್ಟಪಟ್ಟರು, ಅದರಿಂದ ಡೀಪ್ ಯುನೇ ಮಾಡಿದ್ದೀನಿ. ಎಕ್ಸ್ಟ್ರಾ ಏನಿರುತ್ತೆ ಅದು ಸ್ವಲ್ಪ ಟ್ರಿಮ್ ಮಾಡ್ಕೋಬೇಕು. ಟ್ರಿಮ್ ಮಾಡಿದ್ರೆ ಕರೆಕ್ಟಾಗಿ ಕುತ್ಕೊಳುತ್ತೆ. ಕ್ಲಿಪ್ ಹಾಕೋದ್ರಂತೂ ತುಂಬ ಚೆನ್ನಾಗಿ ಕೂರುತ್ತೆ ಡೀಪ್ ಯು ಮಾಡಿದ್ರೆ. ಇದು ಔಟ್ಸೈಡ್ ಮಾಡ್ತಾಯಿದ್ದೀನಿ, ಇನ್ಸೈಡ್ ಮಾಡ್ತಾಯಿಲ್ಲ. ಅಂದರೆ ಅವ್ರದ್ದು ಕರ್ಲಿ ಇದೆ, ನಾವು ಒಳಗಡೆಗೆ ಸೆಟ್ಟಿಂಗ್ ಮಾಡಿದಾಗ ಔಟ್ಸೈಡ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಇನ್ಸೈಡ್ ಮಾಡಿದ್ರೆ ಒಳಗಡೆ ಹೋಗುತ್ತಲ್ಲ ಹೇರು, ಅಷ್ಟು ಇದಾಗಿ ಕಾಣಲ್ಲ. ಅದಕ್ಕೆ ಔಟ್ಸೈಡ್ ಕೊಡ್ತಾಯಿದ್ದೀನಿ ಸೆಟ್ಟಿಂಗು. ಅಂದರೆ ಸಿಲ್ಕಿ ಹೇರ್ ಇರೋರಿಗೆ ಇನ್ಸೈಡ್ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಔಟ್ಸೈಡ್ಗಿಂತ. ಹೇಳ್ಬೇಕಂದ್ರೆ ಕರ್ಲಿ ಹೇರ್ ಅವರಿಗೆ ಡೀಪ್ ಯು ಸ್ಟೆಪ್ಪು ಎಲ್ಲ ತುಂಬ ಚೆನ್ನಾಗಿ ಕೂರುತ್ತೆ. ಹೇಳ್ಬೇಕಂದ್ರೆ ಅವ್ರಿಗೆ ಸೆಟ್ಟಿಂಗ್ ಮಾಡೋ ಅವಶ್ಯಕತೆನೇ ಇರಲ್ಲ. ಸೆಟ್ಟಿಂಗ್ ಮಾಡಿಲ್ಲ ಅಂದ್ರೂ ಒಂಥರ ಕೂತ್ಕೊಳೋ ಥರ ಕೂರುತ್ತೆ, ಸೆಟ್ಟಿಂಗ್ಸ್ ಥರನೇ.
ನೋಡ್ತಾ ಇದ್ದೀರಲ್ಲ ಎಷ್ಟು ಫಿನಿಶಿಂಗ್ ತುಂಬ ಚೆನ್ನಾಗಿ ಬಂದಿದೆ. ಯಾರಿಗೆಲ್ಲ ನನ್ನ ವೀಡಿಯೋಸ್ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.